ನೀವು ಸೊಳ್ಳೆನ ಮನೆಯಿಂದ ಓಡಿಸ್ಲಿಕ್ಕೆ ಬಹಳಷ್ಟು ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ. ಈ ರೆಪೆಲೆಂಟ್ನ ಯೂಸ್ ಮಾಡ್ತೀರಾ ಅಥವಾ ಕಾಯಿಲ್ಗಳನ್ನು ಉಪಯೋಗಿಸ್ತೀರಾ, ಇದಕ್ಕೆಲ್ಲ ತುಂಬ ದುಡ್ಡು ಖರ್ಚಾಗ್ತದೆ. ಆದರೆ ನಿಮ್ಮ ಮನೆಯಲ್ಲಿರುವಂತಹ ಅಥವಾ ವೇಸ್ಟ್ ಆಗಿ ಬಿಸಾಡುವಂತಹ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಈ ರೀತಿಯಾದಂಥ ಕೆಲವೊಂದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಕೇವಲ ಒಂದು 10-15 ರೂಪಾಯಿ ಖರ್ಚಿನಲ್ಲಿ ಅಂದರೆ ತಿಂಗಳಿಗೆ ಒಂದು ಸೊಳ್ಳೆನ ಓಡಿಸ್ಲಿಕ್ಕೆ ಒಂದು ಅದ್ಭುತವಾದ ಪೌಡ್ರ್ ಮಾಡೋದು ಹೇಗೆ ಅಂತೇಳಿ ಹೇಳಿದ್ದೇನೆ. ಮತ್ತು ಇದನ್ನು ಉಪಯೋಗಿಸೋದ್ರಿಂದ ಸೊಳ್ಳೆಗಳು ಮನೆಯಿಂದ ಪರ್ಮನೆಂಟಾಗಿ ಓಡಿ ಹೋಗ್ತದೆ. ನಮಸ್ಕಾರ ಎಲ್ಲರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಸೊಳ್ಳೆ ಕಾಟ ಇದ್ದೇ ಇರ್ತದೆ, ಪ್ರತಿಯೊಬ್ಬರ ಮನೆಯಲ್ಲಿಯೂ. ಈ ಸೊಳ್ಳೆನ ಓಡಿಸ್ಲಿಕ್ಕೆ ಬಹಳಷ್ಟು ನಾವು ಪ್ರಯತ್ನ ಪಡ್ತೇವೆ. ಏನೇನೋ ತಂದು ಇದೆಲ್ಲ ಬರ್ತದಲ್ಲ, ಕೆಲವು ರೆಪೆಲೆಂಟ್ ಎಲ್ಲ ಬರ್ತದಲ್ಲ, ಅದನ್ನ ಯೂಸ್ ಮಾಡ್ತೇವೆ. ಬಟ್ ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬ ಜಾಸ್ತಿ ಇರ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಅದನ್ನು ಆ ಸ್ಮೆಲ್ಲಿಗೆ ಸೊಳ್ಳೆಗಳು ಓಡಿ ಹೋಗ್ತವೆ. ಆದರೆ ಏನಾಗ್ತದೆ, ಅದನ್ನೇ ನಾವು ಉಸಿರಾಡೋದ್ರಿಂದ ನಮಗೂ ಕೂಡ ಕೆಲವೊಂದು ಸಮಸ್ಯೆಗಳು ಕಾಡ್ತದೆ. ಈಗ ಅದೆಲ್ಲದಕ್ಕೂ ಬದಲಾಗಿ ಮನೆಯಲ್ಲೇ ನಾವು ದಿನನಿತ್ಯ ಉಪಯೋಗಿಸುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದಂತಹ ಒಂದು ಸೊಳ್ಳೆ ಓಡಿಸ್ಲಿಕ್ಕೆ ಒಂದು ಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಅದ್ಭುತವಾದಂಥ ಮತ್ತು ಸಿಂಪಲ್ ಆಗಿರುವಂಥ ವಿಡಿಯೋ ಮತ್ತು ಅಷ್ಟೇ ಯೂಸ್ಫುಲ್ ಆಗಿರುವಂಥದ್ದು. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದನ್ನು ಟ್ರೈ ಮಾಡಿ. ಈಗ ನಮಗೆ ಈ ಒಂದು ಸೊಳ್ಳೆ ಓಡಿಸ್ಲಿಕ್ಕೆ ಬೇಕಾಗುವಂತಹ ಒಂದು ಪೌಡ್ರನ್ನ ಮಾಡ್ಕೋಬೇಕು. ಈ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ನೋಡಿ, ಮೊದಲಿಗೆ ನೀವು ಸಾಮಾನ್ಯವಾಗಿ ಬೆಳ್ಳುಳ್ಳಿನ ಮನೇಲಿ ಉಪಯೋಗಿಸ್ತೀರಾ, ಅದರ ಸಿಪ್ಪೆನ ಬಿಸಾಡ್ತೀರಾ. ಆ ಸಿಪ್ಪೆನ ಈ ರೀತಿಯಾಗಿ ನಾನು ತೊಗೊಂಡಿದ್ದೇನೆ. ಅದಾದಮೇಲೆ ಇನ್ನೊಂದು ಈರುಳ್ಳಿ ಸಿಪ್ಪೆ, ಇದು ಕೂಡ ಅಷ್ಟೇ ನೀವು ತೆಗಿತೀರಾ, ಬಿಸಾಡ್ತೀರಾ. ಇದನ್ನು ಕೂಡ ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಅದು ಆದಮೇಲೆ ಬೇವಿನ ಸೊಪ್ಪು, ನಾನಿಲ್ಲಿ ಬೇವಿನ ಸೊಪ್ಪನ್ನು ಡ್ರೈ ಮಾಡ್ಕೊಂಡಿದ್ದೇನೆ. ನೀವು ಕೂಡ ಅಷ್ಟೇ ಸ್ವಲ್ಪ ಬೇವಿನ ಸೊಪ್ಪನ್ನು ತೊಗೊಂಡು ಒಂದು ಸ್ವಲ್ಪ ಬಿಸಿಲಲ್ಲಿ ಹಾಕಿ ಸಂಪೂರ್ಣವಾಗಿ ಡ್ರೈ ಮಾಡ್ಕೊಳ್ಳಿ. ಒಂದು ದಿನ ಬಿಸಿಲಲ್ಲಿ ಇಟ್ಟರೆ ಡ್ರೈ ಆಗುತ್ತೆ, ಇಲ್ಲಾಂದ್ರೆ ಫ್ಯಾನ್ ಕೆಳಗಡೆ ಇಟ್ಟರು ಕೂಡ ಡ್ರೈ ಆಗ್ತದೆ. ನಂತರ ಪಲಾವ್ ಸೊಪ್ಪು, ಈಗ ಗೊತ್ತಲ್ಲ, ಇದು ಪಲಾವ್ ಎಲೆ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಇರ್ತದೆ, ಇದನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಬೇಕಾಗುವಂಥದ್ದು ಕ್ಲೋವ್ ಅಥವಾ ಲವಂಗನ ಕೂಡ ಉಪಯೋಗಿಸ್ಕೊಳ್ತಾ ಇದ್ದೇನೆ. ನಂತರ ಕರ್ಪೂರ ಬೇಕಾಗ್ತದೆ. ಕರ್ಪೂರ, ಇದೆಲ್ಲದೂ ನೋಡಿ, ಈ ಎಲ್ಲ ಐಟಮ್ಸ್ ಏನು ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೇನೆ, ಇದರಿಂದ ಆ ಪೌಡ್ರನ್ನು ಮಾಡ್ತಾಯಿದ್ದೆ ನಾನು. ಆ ಪೌಡ್ರಿನ ಸ್ಮೆಲ್ ಇರ್ತದಲ್ಲ, ಆ ಸ್ಮೆಲ್ಲಿಂದಾಗಿ ಸೊಳ್ಳೆಗಳು ನಮ್ಮ ಮನೆಯಿಂದ ಓಡಿ ಹೋಗ್ತದೆ. ಈಗ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ತಗೊಂಡು ಹೇಳ್ತೇನೆ. ತುಂಬ ಸಿಂಪಲ್ ಮತ್ತು ಈಸಿ ಮೆಥಡ್. ಒಂದು ಪೌಡ್ರ್ ಮಾಡುವಂತಹ ಮಿಕ್ಸಿ ಜಾರ್ ತೊಗೊಳ್ಳಿ, ಬಟ್ ಡ್ರೈ ಆಗಿರಬೇಕಿದು, ಅಂದರೆ ನೀರಿನ ಪಸೆ ಇರಬಾರ್ದು. ಇದರಲ್ಲಿ ಡ್ರೈ ಆಗಿರುವಂತಹ ಮಿಕ್ಸಿ ಜಾರನ್ನ ತೊಗೊಳ್ಬೇಕು ನಾವು. ಈಗ ನಾವು ಇದಕ್ಕೆ 1 by 1 ಈ ಇಂಗ್ರೀಡಿಯೆಂಟ್ಸ್ ಏನು ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಇದನ್ನ ಹಾಕ್ಕೊಳ್ತಾ ಹೋಗಬೇಕು. ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೇನೆ. ನಂತರ ಈರುಳ್ಳಿ ಸಿಪ್ಪೆನ ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಎಲ್ಲ ಈರುಳ್ಳಿ ಸಿಪ್ಪೆನೂ ಕೂಡ ಹಾಕ್ಕೊಳ್ಳಿ. ಆನಂತರ ಬೇವಿನ ಸೊಪ್ಪು, ಇದು ಫುಲ್ ಡ್ರೈ ಆಗಿದೆ, ನಿಮ್ಗೆ ಗೊತ್ತಾಗ್ತಾಯಿದೆಯಲ್ಲ, ಪುಡಿ ಆಗ್ತಾಯಿದೆ ನೋಡಿ ನಾನು ಹಾಕುವಾಗ. ಈಗ ಎಲ್ಲದನ್ನು ಒಟ್ಟು ಸೇರಿಸಿ ಹಾಕಿಬಿಡಿ. ಈ ತಟ್ಟೆಲಿರೋದನ್ನ ಎಲ್ಲದನ್ನೂ ಹಾಕ್ತಾಯಿದ್ದೇನೆ. ನಂತರ ಈ ಪಲಾವ್ ಎಲೆ ಒಂದು 8-10 ಪಲಾವ್ ಎಲೆನ ಹಾಕ್ಬೋದು. ಒಂದು ಸ್ವಲ್ಪ ಈ ರೀತಿಯಲ್ಲಿ ಕಟ್ ಮಾಡಿಕೊಂಡೇ ಹಾಕ್ಕೊಳ್ಳಿ, ಯಾಕಂದ್ರೆ ನಾವು ಪೌಡ್ರ್ ಮಾಡಬೇಕಂದ್ರೆ ಈಸಿ ಆಗ್ತದೆ. ನಂತರ ಲವಂಗ, ಒಂದು 10-15 ಲವಂಗನ ಹಾಕ್ಕೊಳ್ಬೇಕು. ಕರ್ಪೂರ ಕೂಡ ಮಿಕ್ಸ್ ಮಾಡಬೇಕು, ಬಟ್ ಮಿಕ್ಸಿಗೆ ನಾವು ಹಾಕಬಾರ್ದು. ಯಾಕಂದರೆ ಒಂದು ವೇಳೆ ನೀವೇನಾದರೂ ಮಿಕ್ಸಿಗೆ ಕರ್ಪೂರನ ಹಾಕಿದರೆ ಕೊನೆಗೆ ಅದರ ಸ್ಮೆಲ್ ಹೋಗಲ್ಲ. ಹಾಗಾಗಿ ಈಗ ನಾವು ಹಾಕೋದು ಬೇಡ. ಈಗ ಇದನ್ನು ನಾನು ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಾನು ಪುಡಿ ಮಾಡ್ಕೊಂಡಿದ್ದೇನೆ. ತರಿ ಇದ್ರೂ ತೊಂದರೆ ಇಲ್ಲ, ಯಾಕೆ ತುಂಬ ನೈಸ್ ಆ್ಯಂಡ್ ಪೌಡ್ರ್ ಆಗಬೇಕಂತ ಏನಿಲ್ಲ ಇದು. ಈಗ ನಾವು ಕೊನೆಯದಾಗಿ ಈ ಪೌಡ್ರಿಗೆ ಕರ್ಪೂರವನ್ನು ಮಿಕ್ಸ್ ಮಾಡಬೇಕು. ಕರ್ಪೂರನ ಪುಡಿ ಮಾಡಿ ನಾವು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಕೂಡ ನಾವು ಪುಡಿ ಮಾಡ್ಕೋಬೋದು. ನೋಡಿ, ತುಂಬ ಈಸಿಯಲ್ಲಿ ಪುಡಿ ಆಗುತ್ತೆ. ನಾನೊಂದು 5-6 ಕರ್ಪೂರನ ಹಾಕ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಕರ್ಪೂರದ ಸ್ಮೆಲ್ ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತದೆ. ಹಾಗಾಗಿ ಇದು ಸೊಳ್ಳೆಗಳಿಗೆ ಒಂದು ರೀತಿಯಾಗಿ ತುಂಬ ಇರಿಟೇಟ್ ಮಾಡುವಂತಹ ಸ್ಮೆಲ್ ಇದು. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಕರ್ಪೂರ ಇದರಲ್ಲಿ ಮಿಕ್ಸ್ ಆಗಬೇಕು. ನಿಮಗೆ ಪುನಃ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೆ ಮಿಕ್ಸಿಗೆ ನೀವು ಕರ್ಪೂರವನ್ನು ಹಾಕಿ ಪುಡಿ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಸಪ್ರೇಟಾಗಿ ನಾವು ಅದನ್ನು ಪುಡಿ ಮಾಡಿ ಹಾಕ್ಕೊಂಡು ಕೊನೆಗೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೊಳ್ಳೆಯನ್ನು ಓಡಿಸ್ಲಿಕ್ಕೆ ಆರ್ಗ್ಯಾನಿಕ್ ಮದ್ದು ತಯಾರಾಗಿದೆ. ಇದನ್ನು ಈಗ ಉಪಯೋಗಿಸೋದು ಹೇಗೆ ಅಂತ ನಾನು ಹೇಳ್ತೇನೆ. ಒಂದು ಈರುಳ್ಳಿ ತೊಗೊಳ್ಳಿ, ಅಥವಾ ನೀವು ಲಿಂಬೆಹಣ್ಣು, ಸ್ವಲ್ಪ ದೊಡ್ಡ ಲಿಂಬೆಹಣ್ಣು ಸಿಕ್ಕಿದ್ರೆ ಅದನ್ನು ಕೂಡ ತೊಗೊಳ್ಬೋದು. ತೊಗೊಂಡು ಈ ಥರ ಮೇಲ್ಭಾಗವನ್ನು ಓಪನ್ ಮಾಡ್ಕೋಬೇಕು, ಒಂದು ಹೋಲ್ ಮಾಡ್ಕೋಬೇಕು. ನಾವು ನಿಮ್ಗೆ ಮಾಡಿ ತೋರಿಸ್ತೇನೆ ನಾನು. ಇದನ್ನ ಕಟ್ ಮಾಡಿ ಹೋಲ್ ಮಾಡ್ಕೋಬೇಕಾಗ್ತದೆ, ಈ ರೀತಿ ಮೇಲ್ಗಡೆ ಮಾತ್ರ. ನೋಡಿ, ಈರುಳ್ಳಿನ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ನೀವು ಒಂದು ವೇಳೆ ಲಿಂಬೆಹಣ್ಣನ್ನು ಉಪಯೋಗಿಸೋದ್ರು ಈ ರೀತಿಯೆಲ್ಲ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದರ ಬುಡ ಭಾಗ ಇರ್ತದಲ್ಲ, ಅದನ್ನು ಸ್ವಲ್ಪ ಫ್ಲ್ಯಾಟ್ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾಕಂದರೆ ನಾವು ಇದನ್ನು ಈ ರೀತಿಯಾಗಿ ನೆಲದಲ್ಲಿ ಇಡಬೇಕಾಗ್ತದೆ, ಬಿದ್ದು ಹೋಗಬಾರ್ದು. ಹಾಗಾಗಿ ಈ ರೀತಿಯಾಗಿ ಕರೆಕ್ಟಾಗಿ ನಿಲ್ಲಬೇಕದು. ಈಗ ನಾವು ಇದಕ್ಕೆ ಈ ಪೌಡ್ರನ್ನ ಹಾಕ್ಕೊಳ್ಬೇಕು. ಈ ಈರುಳ್ಳಿಯನ್ನು ಹೋಲ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಒಂದು ಸ್ವಲ್ಪ ಪೌಡ್ರನ್ನ ಹಾಕಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ. ನಂತರ ಇದಕ್ಕೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ಒಂದು ಅಥವಾ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಅದು ಚೆಲ್ಲಬಾರ್ದು. ಈ ರೀತಿಯಾಗಿ ಯಾವ ಆಯಿಲ್ ಆದರೂ ಅಡ್ಡಿಲ್ಲ, ನೀವು ದೀಪದ ಎಣ್ಣೆ ಆದರೂ ಉಪಯೋಗಿಸ್ಬೋದು, ಕೋಕೋನಟ್ ಆಯಿಲ್ ಬೇಕಾದರೂ ಉಪಯೋಗಿಸ್ಬೋದು. ನಂತರ ಈ ಬತ್ತಿ ಇರ್ತದೆ ನೋಡಿ, ಈ ಬಟನ್ ಬತ್ತಿ ಅಂತೇಳಿ ಹೇಳ್ತಾರಲ್ಲ, ಈ ರೀತಿ ಬತ್ತಿನ ನೀವು ಉಪಯೋಗಿಸಿ ಇದ್ರ ಮಿಡ್ಲಲ್ಲಿ ಇಟ್ಟಬೇಕು ನಾವು ಸರಿಯಾಗಿ.
ಇದಕ್ಕೂ ಸ್ವಲ್ಪ ಆಯಿಲನ್ನು ನಾವು ತಾಗಿಸ್ಕೋಬೇಕು. ಈ ರೀತಿಯಾಗಿ ಅದನ್ನು ಕೆಳಗಡೆ ಒಂದು ಸ್ವಲ್ಪ ಹುಗ್ದಿಟ್ಬಿಡಿ. ಈ ಬತ್ತಿಗೂ ಕೂಡ ಒಂದು ಸ್ವಲ್ಪ ಆಯಿಲ್ ತಾಗಿಸ್ಕೊಳ್ಳಿ, ಯಾಕಂದ್ರೆ ಅದು ನಾವು ಇದು ಮಾಡಬೇಕಲ್ಲ, ಇಲ್ಲಾಂದರೆ ಅದನ್ನು ಮೇಲ್ಗಡೆ ಈ ರೀತಿಯಲ್ಲಿ ಹಾಕಿ ಬಿಡ್ಬೋದು ಆಯಿಲ್ನ. ಈ ರೀತಿಯಾಗಿ ಎಣ್ಣೆಯಲ್ಲಿ ಸ್ವಲ್ಪ ಒದ್ದೆ ಮಾಡ್ಕೋಬೇಕು ನಾವು. ನೋಡಿ ಸಂಪೂರ್ಣ ರೆಡಿಯಾಗಿದೆ. ಈಗ ಈ ಬತ್ತಿನ ನಾವು ಹಚ್ಚಬೇಕು. ಬತ್ತಿನ ಹಚ್ಚಿಬಿಡಿ. ನೋಡಿ ಈ ರೀತಿ ನೀವು ಹಚ್ಚಿ ಇದನ್ನ ಏನು ಮಾಡಬೇಕಂದ್ರೆ ಸಂಜೆ ಟೈಮ್ನಲ್ಲಿ, ಅಂದರೆ ಸಾಮಾನ್ಯವಾಗಿ ಸೊಳ್ಳೆಗಳು ಮನೆ ಒಳಗಡೆ ಬರೋದೇ ಸಾಯಂಕಾಲ ಆದಾಗ, ಆ ಟೈಮ್ನಲ್ಲಿ ನೀವು ಈ ರೀತಿ ಮಾಡಿ ಒಂದು 2 ಕಡೆಗಳಲ್ಲಿ ಇಟ್ಬಿಡಿ ಸಾಕು. ಈ ರೀತಿ ಇಟ್ಟರೆ ಏನಾಗ್ತದೆ, ಇದರಿಂದ ಬರುವ ಸ್ಮೆಲ್ ಇದೆಯಲ್ಲ, ಆ ಸ್ಮೆಲ್ಲಿಂದಾಗಿ ಸೊಳ್ಳೆಗಳು ಮನೆಯಿಂದ ಓಡಿ ಹೋಗ್ತದೆ. ಸಾಮಾನ್ಯವಾಗಿ ನೀವು ಈ ಗುಡ್ ನೈಟ್ ಇವ್ರದ್ದೆಲ್ಲ ರೆಪೆಲೆಂಟ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಅದರಲ್ಲೂ ಕೂಡ ಅಷ್ಟೇ ಸೇಮ್ ಟೆಕ್ನಾಲಜಿ, ಬೇರೆ ಏನೂ ಅಲ್ಲ. ಆ ಸೊಳ್ಳೆ ಆ ಸ್ಮೆಲ್ಲಿಂದಾಗಿ ಓಡಿ ಹೋಗ್ತದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನೂ ಆಗಲ್ಲ. ಆದರೆ ಅದರಿಂದ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಭಾಳಷ್ಟು ಹಾನಿ ಆಗ್ತದೆ. ಆದರೆ ಇದು ಆ ರೀತಿ ಅಲ್ಲ, ಇದು ಸಂಪೂರ್ಣವಾಗಿ ಆರ್ಗ್ಯಾನಿಕ್, ಮನೆಯಲ್ಲಿರುವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ಈ ರೀತಿ ಹಚ್ಚಿಟ್ರ ನಂತರ ಏನಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ದಾರಿ ಹೋಗ್ಬೋದು. ಬಟ್ ಆದರೂ ಕೂಡ ಆ ಟೈಮ್ನಲ್ಲಿ ಈ ಪುಡಿ ಏನಿದೆ ಇದಕ್ಕೆ ಬೆಂಕಿ ತೊಗೊಂಡಿರ್ತದೆ. ಹಾಗಾಗಿ ಆ ಹೊಗೆ ಬರೋದು ಕಂಟಿನ್ಯೂ ಆಗ್ತಾ ಇರ್ತದೆ. ಆ ಹೊಗೆಯಿಂದಾಗಿ ಆ ಸ್ಮೆಲ್ ಇಡೀ ಮನೆಗೆ ಹಬ್ತದೆ. ಆದ್ದರಿಂದಾಗಿ ಸೊಳ್ಳೆಗಳು ಮನೆ ಒಳಗಡೆಯಿಂದ ಹೊರಗಡೆ ಓಡಿ ಹೋಗ್ತವೆ. ಯಾಕಂದರೆ ಈ ಸ್ಮೆಲ್ ಸೊಳ್ಳೆಗಳಿಗೆ ಆಗಿ ಬರೋದಿಲ್ಲ, ತುಂಬ ಇರಿಟೇಟ್ ಆಗ್ತದೆ. ಹಾಗಾಗಿ ಅವು ಮನೆಯಿಂದ ಓಡಿ ಹೋಗ್ತದೆ. ನೀವು ಈರುಳ್ಳಿ ವೇಸ್ಟ್ ಆಗ್ತದೆ ಅಂತೇಳಿ ಏನೋ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದೇ ಈರುಳ್ಳಿನ ನೀವು ಪುನಃ ಉಪಯೋಗಿಸ್ಬೋದು. ಅಂದರೆ ನೆಕ್ಸ್ಟ್ ಡೇ ಕೂಡ ಪುನಃ ಇದೇ ಈರುಳ್ಳಿನ ನಾವು ಯೂಸ್ ಮಾಡ್ಬೋದು. ಖಾಲಿ ಈ ಪೌಡ್ರನ್ನ ಮಾತ್ರ ಏನು ಉಳಿದಿದ್ದರೆ ಅದನ್ನ ಹೊರಗಡೆ ಬಿಸಾಡಿ, ಅದು ಮೆಲ್ಟಾಗಿ ಹೋಗಿರ್ತದೆ, ಅದನ್ನು ಹೊರಗಡೆ ಬಿಸಾಡ್ಬೋದು. ಈ ಪುಡಿನ ನೀವು ಈ ರೀತಿ ಯಾವುದಾದ್ರು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಡೈಲಿ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ, ಸೊಳ್ಳೆಗಳನ್ನ ಓಡಿಸ್ಲಿಕ್ಕೆ ಒಂದು ಅದ್ಭುತವಾದಂತಹ ಸಿಂಪಲ್ ಮೆಥಡನ್ನು ಹೇಳಿದ್ದೇನೆ ನಿಮಗೆ. ನಾನಿಲ್ಲಿ ಹೇಳಿರುವಂತಹ ಈ ಮೆಥಡ್ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.